ಎಲ್ರಿಗೂ ನಮಸ್ಕಾರ. ಕಿವಿಯಲ್ಲಿ ಇರುವೆ ಆಗಿರಬಹುದು ಅಥವಾ ಯಾವುದೇ ಕ್ರಿಮಿ ಕೀಟಗಳಾಗಿರಬಹುದು ಹೋದಾಗ ಹೊರಗಡೆ ಬರ್ತಾ ಇಲ್ಲ ಅಂದಾಗ ನಮ್ಮ ಕಿವಿ ಪೇನ್ ಆಗ್ತಿದೆ ಅಂತಂದಾಗ ಅಂತ ಸಂದರ್ಭದಲ್ಲಿ ನಾವು ಚೆನ್ನಾಗಿರುವ ಬೇವಿನ ಎಲೆಗಳನ್ನು ತಂದು ಚೆನ್ನಾಗಿ ಜಜ್ಕೊಳ್ಳಿ. ಚೆನ್ನಾಗಿ ಜಜ್ಜಿದ ನಂತರ ಪೇಸ್ಟ್ ನಂತೆ ಮಾಡಿ. ಒಂದ್ ವೇಳೆ ಪೇಸ್ಟ್ ಆದ ರಸ ಬರ್ತಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕಿ ಮತ್ತೆ ಚೆನ್ನಾಗಿ ಜಜ್ಜಿದ ನಂತರ ಅದರಲ್ಲಿ ಊಟ ಮಾಡೋ ಉಪ್ಪು, ಅಡಿಗೆಗೆ ಏನ್ ಹಾಕಿ ಬಳಸ್ತೇವಲ್ಲ ಆ ಉಪ್ಪನ್ನು ಸ್ವಲ್ಪ ಹಾಫ್ ಸ್ಪೂನ್ ಅಥವಾ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಜಜ್ಜಿದ ನಂತರ ನೀವು ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಸೋಸ್ಕೊಂಡ ನಂತರ ಒಂದು ಸ್ಪೂನಲ್ಲಿ ಸೋಸ್ಕೊಂಡ ನಂತರ ಆಗ ಜ್ಯೂಸ್ ಏನಿರುತ್ತೆ, ಬೇವಿನ ಜ್ಯೂಸ್ ಏನಿರುತ್ತೆ ಆ ಜ್ಯೂಸನ್ನು ನಮ್ಮ ಕಿವಿಯಲ್ಲಿ ಹಾಕಿದ ನಂತರ ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ಮಲ್ಕೊಂಡ ನಂತರ ನಿಮ್ಮ ಕಿವಿಯಲ್ಲಿ ಇರುವಂತ ಯಾವುದೇ ಇರುವೆ ಆಗಿರ್ಬೋದು ಅಥವಾ ಯಾವುದೇ ಕ್ರಿಮಿ ಕೀಟಗಳಾಗಿರ್ಬೋದು ಸಂಪೂರ್ಣವಾಗಿ ಅದು ಡೆತ್ ಆಗಿ ಡಿಸ್ಟ್ರಾಯ್ ಆಗಿ ಹೊರಗೆ ಬಂದ್ಬಿಡುತ್ತೆ. ಆ ನಂತರ ಒಂದು ಶುದ್ಧವಾದ ಕಾಟನ್ ಬಟ್ಟೆಯಿಂದ ನಿಮ್ಮ ಕಿವಿಯನ್ನು ಕ್ಲೀನ್ ಮಾಡೋದರಿಂದ ನಿಮ್ಮ ಕಿವಿಯಲ್ಲಿ ಇರುವಂತ ಇರುವೆ ಆಗಿರ್ಬೋದು ಅಥವಾ ಯಾವುದೇ ಕ್ರಿಮಿ ಕೀಟಗಳಾಗಿರ್ಬೋದು ಸಂಪೂರ್ಣವಾಗಿ ಸತ್ತು ಹೋಗಿ ಹೊರಗೆ ಬಂದ್ಬಿಡುತ್ತೆ. ಮತ್ತೆ ನಿಮಗೆ ಯಾವುದೇ ರೀತಿಯ ಕಿವಿ ಪೇನ್ ಇರುವುದಿಲ್ಲ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.